ಅಂತ 3 ತಾಸು ಆಗತ್ತಂತ. ಮೊದಲ ಕಂಡು ಹಿಡ್ದೈತವ್ರಿ. ಎಲ್ಲರಿಗೂ ಶರಣಾರ್ಥಿ. ಕಾಯಕ ಕೈಲಾಸ ಆತ್ಮರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಚಿತ್ಕಂಗ ಚೇತವಿ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ನೋಡು ನೋಡು ನೋಡಿಲ್ಲಿ ಬಂದು. ಈಗ ಪೂಜ್ಯರ ಆಶೀರ್ವಚನ. ಅವಂದ ಹಾಡು ಮುಗುದು, ನಂದು ಹಾಡು ಮುಗುದು, ಆಮೇಲೆ ನಿಮ್ಮ ಹಾಡು ಶುರು ಆಗ್ತಾವ. ಶ್ರೀ ಗವಿಸಿದ್ದೇಶ್ವರ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಪರಮ ಪೂಜ್ಯರಲ್ಲಿ, ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಸಿದ್ದನ ಸ್ವರೂಪರಿಂದ ತಮಗೆಲ್ಲರಿಗೂ ಶರಣಾರ್ಥಿಗಳು. ಮನುಷ್ಯನಲ್ಲಿ ಒಂದು ಸಹಜ ಕುತೂಹಲ. ಆ ಕುತೂಹಲ ಏನಂದ್ರೆ, ಮನುಷ್ಯನಿಗೆ ಈ ಜೀವನ ಅಂದ್ರೆ ಏನು? ನಾವೆಲ್ಲರೂ ಜೀವಿಸ್ತೇವೆ, ಆದರೆ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಹಂಬಲ ಮನುಷ್ಯನಿಗೆ. ನಮಗೆ ಬದುಕ್ತೇವೆ, ಆದರೆ ಬದುಕಂದ್ರೆ ಏನು ಗೊತ್ತಿಲ್ಲ. ಜೀವಿಸ್ತೇವೆ, ಜೀವನ ಅಂದ್ರೆ ಏನು ಗೊತ್ತಿಲ್ಲ. ಒಬ್ಬ ಪಾಶ್ಚಿಮಾತ್ಯ ಚಿಂತಕ ವಿಲಿಯಂ ಜೇಮ್ಸ್ ಅವನ ಹೆಸರು. ಅವ ಹೇಳ್ತಾನೆ, ಜೀವನ ಅಂದ್ರ ಏನಲ್ಲ, ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್. ಜೀವನ ಅಂದ್ರ ಇದೊಂದು ಅನುಭವಗಳ ಪ್ರವಾಹ. ಜೀವನ ಅಂದ್ರ ಇದು ಅನುಭವಗಳ ಪ್ರವಾಹ. ಏನು ಅನುಭವ ಆಗ್ತದೆ ಜೀವನದಲ್ಲಿ? ಜೀವನ ಇರುವುದು ಇಷ್ಟೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಈ ಎರಡು ಅನುಭವಗಳ ಮಧ್ಯೆ ಜೀವನ ಸಾಗ್ತೈತಿ. ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ. ಯಾವಾಗ ಸುಖದ ಅನುಭವ ಆಗ್ತೈತಿ ಅಂದ್ರ, ಪರಿಸ್ಥಿತಿ ಮನಸ್ಥಿತಿ ನನ್ನ ಇಚ್ಛೆಯಂತೆ ನಡೀತು ಅಂದ್ರೆ ಅದು ಸುಖದ ಅನುಭವ ಆಗ್ತೈತಿ. ಮನಸ್ಥಿತಿ ಮತ್ತು ಪರಿಸ್ಥಿತಿ ನನ್ನ ವಿರುದ್ಧವಾಗಿತ್ತು ಅಂದ್ರೆ ದುಃಖದ ಅನುಭವ ಆಗ್ತೈತಿ ಅಷ್ಟೆ. ಜೀವನ ಇದೊಂದು ಜೋಕಾಲಿ. ಒಮ್ಮೆ ಸುಖದ ಅನುಭವದ ಕಡೆ, ಇನ್ನೊಮ್ಮೆ ದುಃಖದ ಅನುಭವದ ಕಡೆ ತೂಗುತ್ತಿರ್ತೈತಿ. ನಿಮ್ಮೂರಾಗ ಜೋಕಾಲಿ ಆಡಿರಿಲ್ಲ? ಜೋಕಾಲಿ ಹಿಂಗ ಮ್ಯಾಲ್ ತೊಗೊಂಡು ಹೋದ್ರೆ ಅಲ್ಲೇ ನಿಂತೈತೆ ಅಲ್ಲ, ಮತ್ತು ಅಲ್ಲೇ ಜೋಕಾಲಿ ನಿಂತಂದ್ರೆ ನೀವು ಕೆಳಗೆ ಬರ್ಬೇಕಾಗ್ತೈತಿ. ಜೋಕಾಲಿ ಎಂದು ಒಂದು ಕಡೆ ನಿಂತಿಲ್ಲ, ಅದು ತೂಗುತ್ತೈತೆ. ಅದು ಜೀವನ ಜೋಕಾಲಿ. ಹಾಗೆ ಜೀವನ ಅನ್ನೋದು ಒಂದು ಜೋಕಾಲಿ ಇದ್ದಂಗಿದೆ. ಒಮ್ಮೆ ಸುಖದ ಅನುಭವದ ಕಡೆ ಮೇಲೆ ಇರ್ತೈತಿ, ಒಮ್ಮೆ ದುಃಖದ ಅನುಭವದ ಕಡೆ ಏರ್ತಿರ್ತೈತಿ. ಈ ಸುಖ ದುಃಖ ಅನ್ನುವ ಎರಡು ಅನುಭವಗಳ ಮಧ್ಯೆ ಪ್ರವಹಿಸ್ತೈತಲ್ಲ, ಅದಕ್ಕೆ ಜೀವನ ಅಂತ ಕರೀತಾರೆ. ಇದು ಜೀವನ. ಇದು ಜೀವನ ಅನ್ನೋದು ಇದು ಜೋಕಾಲಿ. ಇದು ಸುಖ ದುಃಖದ ಅನುಭವಗಳ ಮಧ್ಯೆ ಸಾಕ್ತೈತಿ. ಎಲ್ಲರಿಗೆ ಎಲ್ಲ ಅನುಭವಗಳಾಗ್ತಾವ. ಒಂದು ವಸ್ತು ನಮಗೆ ಯಾವಾಗಲೂ ಸುಖ ಕೊಡ್ತೈತಿ ಅಂತಿಲ್ಲ. ಒಂದು ವಸ್ತು ಒಮ್ಮೆ ನಮಗೆ ಸುಖ ಕೊಡ್ತೈತಿ, ಅದೇ ವಸ್ತು ಒಮ್ಮೆ ದುಃಖ ಕೊಡ್ತೈತಿ. ಈಗ ನೀವು ಮನೆ ಪ್ರವೇಶ ಮಾಡ್ತೀರಿ. ಮನೆ ಪ್ರವೇಶ ಹೆಂಗೆ ಮಾಡ್ತೀರಿ ಹೇಳ್ರಿ? ಆಕಳ ಪೂಜೆ ಮಾಡಿ ಒಳಗೆ ಕರ್ಕೊಂತೀರಿ. ಪೂಜೆ ಮಾಡಿದ ತಕ್ಷಣ ಅಡಿಗೆ ಮನೆಯಾಗ ಹೋಗಿ ಹಾಲು ಉಕ್ಕಿಸ್ತೀರಿ. ಅಂದ್ರೆ ಹಾಲು ಎದಕ್ಕೆ ಉಕ್ಕಿಸ್ತೀರಿ ಅಂದ್ರೆ, ಹಾಲು ಉಕ್ಕಿದ್ರೆ ಮನೆ ಉಕ್ಕತೈತಿ. ಎಷ್ಟು ಸುಖ! ಹಾಲು ಉಕ್ಕಬೇಕು ಅವಾಗ ಅಂತ ಅನುಭವ ಆಗ್ತೈತಿ.
ಅವರು ಹೆಣ್ಮಕ್ಳಿಗೆ ಇದು ಗೊತ್ತಾತ. ಅವಾಗ ಮನ್ಯಾಗ ಆಕಿ ದಿವಸ ಮನೆ ಪ್ರವೇಶ ಮುಗೀತು. ಆಮೇಲೆ ದಿವಸ 2-2 ಲೀಟರ್ ತರೋದು ಗ್ಯಾಸಿನ ಮೇಲೆ ಇಡೋದು ಉಕ್ಸಕ್ಕೆ ಶುರು ಮಾಡಿದ್ಲಕ್ಕೆ. ಮೊದಲ ಮನೆ ಪ್ರವೇಶ ದಿವಸ ಸುಖದ ಅನುಭವ ಇತ್ತು, ಮತ್ತು ದಿವಸ 2-2 ಲೀಟರ್ ಉಕ್ಕಿಸಿದ್ರೆ ಸುಖದ ಅನುಭವ ದುಃಖದ ಅನುಭವ ಆಗ್ತೈತಿ. ಒಂದೇ ವಸ್ತು ಒಮ್ಮೆ ಸುಖ ಕೊಟ್ಟೈತಿ, ಇವತ್ತು ದುಃಖ ಕೊಡಕತ್ತೈತಿ. ಈಗ ಸಾಲಿಗೆ ಹೋಗ್ತಾರೆ ಮಕ್ಕಳು. ಸಾಲಿಗೆ ಹೋಗುವಾಗ ಗಂಟೆ ಒಂದೇ ಐತಿ. ಗಂಟೆ 10 ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ. ಅದ ಸಾಯಂಕಾಲ 5 ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ. ಅದು ಯಾರೋ ಒಬ್ರು ಕುರಿಮರಿಗೆ ಎಳ್ಕೊಂಡು ಹೊಂಟಿದ್ರಂತ. ಆ ಹುಡುಗಂದಂತ ಅವ್ರ ಅಪ್ಪ, ಯಾಪ ಇದಕ್ಕೆ ಸಾಲಿ ಕರ್ಕೊಂಡು ಹೊಂಟ್ರ ಇದಕ್ಕೆ. ಅದು ಹುಡುಗಂದು ಅವರಿಬ್ರು ಸ್ನೇಹಿತರಿದ್ರು. ನನಗೆ ಕರಿಬೇಕಂದ್ರ ಬಸ್ ಬಂದು ಕರ್ಕೊಂಡು ಹೋಗ್ತೈತಿ. ಅವ ನನಗೆ ಕರೆಕ್ಟ್ ಹೆಡ್ ಮಾಸ್ತರ ಬರ್ತಾನಂತಂದು. ಅಂದ್ರೆ ಒಮ್ಮೆ ಅದೇ ಗಂಟಿ ಶುರುವಾಗುವಾಗ ಬಡದ್ರ ಗನ ಕಷ್ಟ ಅನ್ಸೈತಿ. ಒದ್ದಾಡ್ಕೊಂತ ಹೋಗಿವಿ. ಅದ ಗಂಟೆ ಸಾಯಂಕಾಲ 5ಕ್ಕೆ ಬಡ್ದಾಗ ಓಡ್ಕೊಂತ ಬಂದೀವಿ. ಗಂಟೆ ಬಾರಿಸಿದ್ದೊಂದೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ ಅಷ್ಟೆ. ಒಂದೇ ವಸ್ತು ಜೀವನದಲ್ಲಿ ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಒಂದೇ ಮಾತು ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಈಗ ನೀವೆಲ್ಲ ಕುಂತೀರಿ, ನಾ ಅಕಸ್ಮಾತ್ ಒಂದು ಶಬ್ದ ಅಂದೆ, ಏನಪ್ಪ ನೀವಿಲ್ಲೆಲ್ಲ ಈ ಜಾತ್ರೆ ತುಂಬ ಕಣ್ಣಾಡಿಸಿದ್ರ ಸುಮಾರು 5 ಲಕ್ಷ ಜನ ಸೇರಿರಬಹುದು ಅಂತ ನಾ ಅನ್ಬೋದು. ಅಕಸ್ಮಾತ್ ಇದನ್ನ ಒಂದು ಸ್ವಲ್ಪ ಹಿಂದೆ ಹಾಕಿ ಇಲ್ಲಿ ಕುಂತಂಥ 5 ಲಕ್ಷ ಜನ ಏನು ಸುಮಾರು ಅದಿರಂದ್ರೆ ಅವಾಗ ಹೆಂಗ ಅನುಭವ ಆಕೈತಿ ನಿಮ್ಗೆ? ಅಲ್ಲ, ಇಷ್ಟು ಥಂಡ್ಯಾಗ ಕುಂತೀವಿ, ಚಲೋ ಅದಾರಂದೊಂದು ಮಾತು ಬರಲಿಲ್ಲ ಅಜ್ಜಾರಿಗೆ ಅಂತೀರಿಲ್ಲ. ಅಂದ್ರೆ ಒಂದೇ ಶಬ್ದ ಹಿಂದೆ ಬಂದ್ರ ಮುಂದೆ ಬಂದಿದ್ರ ಘನ ಖುಷಿ ಆಗಿತ್ತು, ಅದ ಹಿಂದೆ ಬಂದ್ರೆ ದುಃಖ ಕೊಡ್ತದೆ. ಅಂದ್ರ ಒಂದು ಅನುಭವ ಜೀವನದಲ್ಲಿ ಒಂದೇ ವಸ್ತು ಒಂದೇ ಅನುಭವ ಒಮ್ಮೆ ಸುಖ ಕೊಡ್ತದೆ, ಒಮ್ಮೆ ದುಃಖ ಕೊಡ್ತದೆ. ಈಗ ತಾಯಂದ್ರೆ ಇರ್ತಾರೆ, ಮದುವೆ ಆಗ್ತದೆ ನೋಡ್ರಿ. ಮದುವೆ ಆಗಾಗ ಅವ್ರು ಅಳ್ಕೊಂತ ಹೋಗ್ತಿರ್ತಾರೆ. ಸಾಮಾನ್ಯ ಹೌದಲ್ಲ ಇದು. ಹುಡುಗ ನಗತಿರ್ತೈತಿ, ಅವನಿಗೆ ಕೇಳ್ರಿ ಅಲ್ಲೋ ಹುಡುಗಿ ಅಳ್ತೈತಿ, ನೀ ಯಾಕೆ ನಗತಿ? ನಮ್ಮದು ಮುಂದೆ ಖಾಯ ಮಾಡತೈತಿ, ಮುಂದೈತಿ ನಮ್ದು. ಅದು ಹುಡುಗಿ ಕೇಳಿದ್ರೆ ಅಯ್ಯೋ ಯಾಕೆ ಅಳ್ಕೊಂತ ಹೊಂಟಿಯಲ್ಲ ಯಜಮಾನನ ಮನೆಗೆ ಹೊಂಟಾಗ? ಅಲ್ಲ ಮತ್ತೆ ಅಲ್ಲಿ ಹೋಗಿ ಬಟ್ಟೆ ತೊಳ್ಯಾಕ ಮುಸುರಿ ತಿಕ್ಕಕ್ಕತ್ತವ್ರು ಏನು ಡ್ಯಾನ್ಸ್ ಮಾಡ್ಕೊಂತ ಹೋಗ್ಲೆ? ನಾನು ಅನುಭವ ಹೋಗುವಾಗ ಒಂದು ಅನುಭವ, ಅವ್ರಿಗೊಂದು ಅನುಭವ, ಹುಡುಗಗೊಂದು ಅನುಭವ. ಆ ಹುಡುಗಿ ಕೇಳಿದ್ರದು ಮದುವೆ ಆಗಿತ್ತಲ್ಲ, ಮದುವೆ ನನಗೆ ಅವ್ರ ಸ್ನೇಹಿತೆ ಕೇಳಲ್ಲಂತಕ್ಕೆ, ನಿನ್ನ ಮದುವೆ ಆಗಿದ್ದು ಹೇಳೇ ಇಲ್ಲ ನೀನು. ಅವಾಗ ಹುಡುಗಂದ್ರೆ ಇಲ್ಲ, ಅವಸರದಾಗ ಆತು. ಮತ್ತೆ ಏನ್ ಮಾಡ್ತಾನೆ ನಿಮ್ಮ ಯಜಮಾನ? ಏನ್ ಮಾಡ್ತಾನೆ? ಪಶ್ಚಾತ್ತಾಪ ಪಡ್ತಾನೆ ಈಗ ಅನ್ಬೇಕು. ಅಂದ್ರ ಒಮ್ಮೆ ಅದೇ ಮದುವೆ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಅನುಭವಗಳಷ್ಟೇ ಇದು. ಈಗ ನೀವು ನೋಡ್ರಿ, ಒಂದು ಮಗು ಮಳ್ಯಾಗ ಬರ್ತೈತಿ. ಮಳ್ಯಾಗ ಬಂದಾಗ ಅಪ್ಪ ಮಗನಿಗೆ ಬೈತಾನ, ಗೊತ್ತಾಗೋದಿಲ್ಲ ನಿನಗೆ ಮಳ್ಯಾಗ ತೊಯ್ಸ್ಕೊಂಡು ಬಂದಿ ಅಂತ. ಅಪ್ಪ ಮಗನಿಗೆ ಬೈತಾನ, ಅವ್ವ ಮಗನ ತಲೆ ಒರೆಸಿ ಮಳಿಗೆ ಬೈತಾಳು, ಕೋಡಿ ಮಳಿ ನನ್ನ ಮಗನ ತಲೆ ತೊಯ್ದೈತಿ ನೋಡಂತ. ಒಂದೇ ವಿಷಯ, ಒಬ್ಬರು ಬಾಯಾಗ ಸುಖ, ಒಬ್ಬರು ಬಾಯಾಗ ದುಃಖ. ಅನ್ಸೋದಿಲ್ಲ? ಅಪ್ಪ ಬೈತಿರ್ತಾನೆ, ಅವ್ವ ಪ್ರೀತಿ ಮಾಡ್ತಿರ್ತಾಳ. ಅನುಭವ ಡಿಫ್ರೆನ್ಸ್ ಆಗ್ತೈತೆ ಇಲ್ಲೋ? ಯಾವುದೋ ಒಂದು ವಿಷಯ ಮನ್ಯಾಗ ಸಂಸಾರದಾಗ ನಡೆದಾಗ ಅವ್ವ ತೊಡಿ ಮೇಲೆ ಹಾಕೊಂಡು ಮಗನಿಗೆ ತೆಲಿಸಿ ಅವ್ರು ಹೇಳ್ತಿರ್ತಾಳೆ, ನಿಮ್ಮ ಅಪ್ಪನ ಭಾಳ ಹಚ್ಕೊಳಕ್ ಹೋಗ್ಬೇಡ ನೀನು, ಹಂಗ ಅಂತಿರ್ತಾನಂತ ಅವ್ವನ ಮಾತು. ಅಪ್ಪ ಕಿರಿಕಿರಿ ಕೊಡ್ತಿರ್ತಾನ. ಎರಡೂ ಇರಬೇಕು. ಒಂದು ಜೀವನ ಪರಿಪೂರ್ಣ ಆಗಬೇಕಾದ್ರೆ, ಒಬ್ಬ ಯುವಕ, ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರೆ ಮನ್ಯಾಗ ಅವನ ಜೋಗಳು ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಅಷ್ಟೇ ಮುಖ್ಯ. ಅಂದಾಗ ಜೀವನ ಪರಿಪೂರ್ಣ ಆಗ್ತೈತೆ. ಎರಡೂ ಅನುಭವ ಬೇಕಷ್ಟೇ. ಅಂದ್ರೆ ಜೀವನ ಇದು ಸುಖ ದುಃಖಗಳ ಅನುಭವ ಅಷ್ಟೇ. ಒಮ್ಮೆ ಸುಖ ಬರ್ತದೆ, ಒಮ್ಮೆ ದುಃಖ ಬರ್ತದೆ. ಇದು ಬರ್ತಾವ ಹೋಗ್ತಾವ ಅಷ್ಟೆ. ನಾವು ತಿಳ್ಕೋಬೇಕಾದದ್ದು ಏನು ಅಂದ್ರೆ, ಒಮ್ಮೆ ಸುಖ ಬಂದಿದ್ದು ಖಾಯಂ ಸುಖ ಇರುವುದಿಲ್ಲ, ದುಃಖ ಬಂದಿದ್ದು ಖಾಯಂ ದುಃಖ ಇರುವುದಿಲ್ಲ.
ಈ ಜೀವನ ಹೆಂಗೈತಿ ಅಂದ್ರೆ ಹಿಡ್ಕೋಬೇಕನ್ನುವಷ್ಟು ಸಂಸಾರ ಅಂದ್ರೆ ಏನು, ಹಿಡ್ಕೋಬೇಕನ್ನುವಷ್ಟು ಸುಖ ಇಲ್ಲ, ಬಿಡ್ಬೇಕನ್ನುವಷ್ಟು ದುಃಖ ಇಲ್ಲ. ಅದಕ್ಕೆ ಸಂಸಾರ ಅಂತ ಕರೀತಾರೆ. ಇದಕ್ಕೆ ಕೂಡಿರಾಕು ಆಗೋದಿಲ್ಲ, ಬಿಟ್ಟಿರಾಕು ಆಗೋದಿಲ್ಲ. ಈ ನಡುವಿನ ಗ್ಯಾಪ್ ಐತಲ್ಲ, ಇದಕ್ಕೆ ಸಂಸಾರ ಅಂತ ಕರೀತಾರೆ. ಸಂಸಾರದೊಳಗೆ ಒಮ್ಮೆ ಸುಖ, ಒಮ್ಮೆ ದುಃಖ, ಇವೆರಡು. ಒಮ್ಮೆ ಸುಖ ಬರ್ತೈತಿ, ಸುಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ಒಮ್ಮೆ ದುಃಖ ಬರ್ತೈತಿ, ದುಃಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ನಮ್ಮ ತಲೆಯಾಗ ಇಷ್ಟ ಗೊತ್ತಿರಬೇಕು, ಸುಖ ಖಾಯಂ ಬೇಕಂದ್ರೆ ಸಿಗೋದಿಲ್ಲ. ಒಮ್ಮೆ ಬಂದೈತಿ ಅಂದ ಮೇಲೆ ಹೋಗ್ತೈತಿ, ಮತ್ತೆ ದುಃಖ ಬರ್ತೈತಿ. ದುಃಖದ ಅನುಭವ ಆಗೈತಿ ಅಂದ್ರೆ ದುಃಖವೂ ಖಾಯಂ ಇರೋದಿಲ್ಲ, ಮತ್ತೆ ಹೋಗ್ತೈತಿ. ಸುಖದ ಗಳಿಗೆ ಬರ್ತೈತಿ ಅನ್ನುವ ಭರವಸೆಯೊಂದಿಗೆ ಬದುಕು ಕಟ್ಟಬೇಕ ಮನುಷ್ಯ. ಸುಖ ದುಃಖಗಳು ಬರ್ತಾವ ಹೋಗ್ತಾವ, ನಾನು ಮಾತ್ರ ಸಾಕ್ಷಿಕನಾಗಿ ಬದುಕೋದಷ್ಟೇ. ದೇವರ ಗುಡಿಗೆ ಹೋಗ್ತೀವಲ್ಲ, ಹೋಗಿ ಅವನಿಗೆ ಏನಕ್ಕೆ ಕೇಳೋದು ಅಂದ್ರೆ ನಮ್ಮ ಕಂಪ್ಲೇಂಟ್ ಎಷ್ಟು ಕಷ್ಟ ಕೊಟ್ಟಿಪ್ಪ ಅಂತ ಕಂಪ್ಲೇಂಟ್ ಹೇಳೋದಲ್ಲ, ನಮಗೆ ಬದುಕಾಕೊಂದು ಜೀವನ ಕೊಟ್ಟಿ ಅಂತ. ಭಗವಂತನ ಗುಡಿಗೆ ಹೋಗಿ ಕಂಪ್ಲೇಂಟ್ ಹೇಳುವಂಥವ್ರಾಗಬಾರ್ದು. ಇದೊಂದು ಜೀವನ ಕೊಟ್ಟಲ್ಲ, ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಾಕ ಗುಡಿಗೆ ಹೋಗ್ಬೇಕಷ್ಟೆ. ಒಂದು ಒಳ್ಳೆಯ ಜೀವನ ಕೊಟ್ಟನಲ್ಲ ಭಗವಂತ, ಇದೊಂದು ಸುಂದರವಾದ ಜೀವನ ಕೊಟ್ಟನ. ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದ ಜೀವನದೊಳಗೆ, ಹೆಚ್ಚು ಕಡಿಮೆ ಆಗೋದೆ. ಏನಾರ ಆಯ್ತಂತ ತಿಳ್ಕೊಂಡು ಏನಾರ ಮಾಡ್ಕೊಳ್ಳೋದಲ್ಲ. ಈಗ ನಡೀತಿರ್ತೀವಿ, ಕಾಲಿಗೆ ಮುಳ್ಳು ನಡ್ತೈತಿ, ಕಾಲಿಗೆ ಮುಳ್ಳು ನಟ್ರು ಮುಳ್ಳು ತಕ್ಕೋಬೇಕು ಹೊರತು ಕಾಲ ತಕ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಹಂಗೆ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಅದಷ್ಟು ತೆಗಿಬೇಕೆ ಹೊರತು ಜೀವನ ತಕ್ಕೊಳ್ಳುವ ಪ್ರಯತ್ನ ಮಾಡಬಾರ್ದು. ಮನುಷ್ಯ ಇದನ್ನು ಕಲಿಯುವುದಷ್ಟೇ. ಗುಡಿಗೆ ಜೀವನದ ಬಗ್ಗೆ ವಿ ಶುಡ್ ರೆಸ್ಪೆಕ್ಟ್ ದಿಸ್ ಲೈಫ್. ದೇವರಿಗೊಂದು ಅದ್ಭುತವಾದಂಥ ಜೀವನ ಕೊಟ್ಟಾನ. 100 ವಸಂತಗಳ ಕಾಲ ಈ ಭೂಮಿ ಮೇಲೆ ಬದುಕಲಿಕ್ಕೆ ನಮಗೆ ಕಳಿಸಿಕೊಟ್ಟನಲ್ಲ, ಇಲ್ಲಿ ಬದುಕಬೇಕಾಗ್ತದೆ ಮನುಷ್ಯ. ನೋ ಕಂಪ್ಲೇಂಟ್ಸ್ ಇನ್ ಲೈಫ್, ಕಂಪ್ಲೀಟ್ ದಿಸ್ ಲೈಫ್. ನೋ ಕಂಪ್ಲೇಂಟ್ಸ್ ಇನ್ ಲೈಫ್. ನಮಗೇನು ದೇವರು ಕೊಟ್ಟಾನಲ್ಲ, ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಒಬ್ಬ ಮಹಾರಾಜ ಇದ್ದ. ಆ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ. ಮಹಾರಾಜ ಸ್ನೇಹಿತನಿಗೆ ಬಹಳ ಪ್ರೀತಿ ಮಾಡುತ್ತಿದ್ದ. ಮಹಾರಾಜ ಅವ ಸೇವಕನ ಮೇಲೆ ಅವನಿಗೆ ಮಹಾರಾಜನಿಗೆ ಅಷ್ಟು ಪ್ರೀತಿ. ಎಷ್ಟು ಪ್ರೀತಿ ಅಂದ್ರೆ ಅವ ಮಹಾರಾಜನಾದರೂ ಸೇವಕನ ಬಿಟ್ಟು ಉಣ್ತಿರ್ಲಿಲ್ಲ. ಅವ ಯಾವಾಗ ಊಟ ಮಾಡಿದ್ರು ಅವನು ಮುಂದೆ ಕುಂತು ಉಣ್ಬೇಕು. ಸೇವಕ ಮೊದಲು ಸೇವಕನಿಗೆ ತಿನ್ನಿಸಿ ತಾನು ಮಹಾರಾಜ ತಿನ್ನಿತಿದ್ದ. ಏನಾರ ಸ್ವೀಟ್ ಮಾಡಲಿ, ಚಲೋ ಅಡಿಗೆ ಮಾಡಲಿ, ಮತ್ತು ಎಲ್ಲರ ಹೊರಗೆ ಪ್ರವಾಸಕ್ಕೆ ಕರ್ಕೊಂಡು ಹೊಂಟ್ರು ಅವನಿಗೆ ಕರ್ಕೊಂಡು ಹೋಗ್ತಿದ್ದ. ಮೊದಲು ಅವನಿಗೆ ತಿನ್ನಿಸಿ ತಾನು ತಿಂತಿದ್ದ. ಒಂದು ದಿವಸ ಕಾಡಿನೊಳಗೆ ಹೊಂಟ್ರು ಇಬ್ಬರು ಸೇರಿ. ಯಾರು? ಮಹಾರಾಜ ಮತ್ತು ಸೇವಕ. ಇಬ್ರು ಕೂಡಿ ಹೋಗುವಾಗ ಒಂದು ಕಾಡಿತ್ತು. ಆ ಕಾಡಿನೊಳಗೆ ಒಂದು ಗಿಡ, ಅದ್ರ ಬುಡಕ್ಕೆ ಕುಳಿತರು ಇಬ್ರು. ಕುಳಿತಾಗ ಮಹಾರಾಜ ಒಂದು ಹಣ್ಣು ಹರಿದು ಒಂದು 4-5 ಪೀಸ್ ಮಾಡಿ, ಮೊದಲು ತುತ್ತು ಅವನಿಗೆ ಗೊತ್ತಿತ್ತಲ್ಲ, ಅವನಿಗೆ ಸೇವಕನಿಗೆ ಕೊಡೋದು, ಅವನಿಗೆ ಪ್ರೀತಿ ಮಾಡ್ತಿದ್ದ. ಒಂದು ತುತ್ತು ಕೊಟ್ಟು ಕೂಡಲೇ ಅವ ಸೇವಕಂದ ಮಹಾರಾಜನಿಗೆ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ತೆ ತಿಂದ. ಮಹಾರಾಜನಿಗೆ ಅಂದ್ರೆ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ತೆ ತಿಂದ. ಮಹಾರಾಜನಿಗೆ ಹೇಳಿದವ ಸೇವಕ ಇನ್ನೊಂದು ಪೀಸ್ ಕೊಡ್ರಿ. ಅವ ಮಹಾರಾಜಗೆ ಸಿಟ್ಟು ಬಂತು. ಅದಕ್ಕೆ ನಿಮ್ಮಂತವ್ ಹಚ್ಕೋಬಾರ್ದು ಭಾಳ ಅಂದವ. ಅವ ಅಂದ ಇನ್ನೊಂದು ಪೀಸ್ ಕೊಡ್ರಿ ಅಂದ. ರಾಜ ಕೊಡ್ಲಿಲ್ಲ. ಅದನ್ನ ತಿಂದು ಕೂಡಲೇ ಎಷ್ಟು ವಿಷ ಹತ್ತಲ್ಲ ಉಗುಳ್ದವ. ಮಹಾರಾಜ ಸೇವಕನಿಗೆ ಕೇಳ್ದ, ಅಲ್ಲೋ ಇಷ್ಟು ವಿಷ ಹಣ್ಣೈತಿ, ನಿನಗೆ ಇಷ್ಟು ಸಲ ವಿಷದ ಹಣ್ಣು ಕೊಟ್ಟೆ, ವಿಷ ಐತಂತ ಯಾಕೆ ಹೇಳಬಾರ್ದು ನೀನು ಅಂತ. ಅವಾಗ ಸೇವಕ ಕೇಳ್ದ, ಯಪ್ಪ ಇಷ್ಟು ದಿವಸ ಈ ಕೈಯಿಂದ ಸಿಹಿ ಉಂಡೈತಲ್ಲ, ಒಂದು ಸಲ ಕಹಿ ಬಂದಿದ್ದಕ್ಕೆ ಈ ಸಿಹಿ ಉಣಿಸಿದ ಕೈ ನನಗೆ ವಿಷ ಉಣಿಸೈತಂತ ಕಂಪ್ಲೇಂಟ್ ಮಾಡಲಿಲ್ಲ ನಾನು. ಇಷ್ಟು ದಿವಸ ಸಿಹಿ ಉಣಿಸೈತಲ್ಲ ಈ ಕೈ, ಕಂಪ್ಲೇಂಟ್ ಮಾಡೋದಿಲ್ಲ. ಕಂಪ್ಲೀಟ್ ಮಾಡೋದಷ್ಟೇ ಜೀವನ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ. ಒಬ್ಬ ಸಾಹಸಿ ಮನುಷ್ಯ ಹೆಂಗ ಬದುಕ್ತಾನ ಅಂದ್ರ ಅವ ಸಂಕಲ್ಪ ಪುರುಷನಾಗಿ ಬದುಕ್ತಾನ. ಅವನಿಗೆ ಒಮ್ಮೆ ನೆಲದ ಮೇಲೆ ಮಕ್ಕೊಳ್ಳುವ ಪ್ರಸಂಗ ಬರಬಹುದು, ಒಮ್ಮೆ ಡೆನ್ವಲಪ್ ಬೆಡ್ ಮೇಲೆ ಮಕ್ಕಳು ಪ್ರಸಂಗ ಬರ್ಬೋದು. ಅವ ನೆಲ ಹಾಸಿಗೆ ಮುಖ್ಯ ಅಲ್ಲ, ನಿದ್ರೆ ಮುಖ್ಯ ಅವನಿಗೆ ಅಷ್ಟೇ. ನಿದ್ರೆ ಬಹಳ ಮುಖ್ಯ ಬದುಕಿಗೆ. ಒಮ್ಮೆ ಚಲೋ ಊಟ ಸಿಗಬಹುದು, ಒಮ್ಮೆ ಭಿಕ್ಷಾನ್ನ ಸಿಗಬಹುದು. ಊಟ ಚಲೋದೋ ಭಿಕ್ಷಾ ಮುಖ್ಯ ಅಲ್ಲ, ಹಸಿವು ಮುಖ್ಯ ಜೀವನದಲ್ಲಿ ಅವನಿಗೆ ಅಷ್ಟೆ.
ಒಮ್ಮೆ ಚಲೋ ಉಡುಗೆ ಉಡಬಹುದು, ಒಮ್ಮೆ ಹರಕ್ ಬಟ್ಟೆ ಬರಬಹುದು. ಜೀವನದೊಳಗ ಉಡುವ ಬಟ್ಟೆಗಿಂತ ನಡೆವ ಬಟ್ಟೆ ಬಹಳ ಮುಖ್ಯ ಅನ್ನೋದು ಮನುಷ್ಯ ಅರ್ಥ ಮಾಡ್ಕೋಬೇಕು. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ. ಒಬ್ಬ ಸಂಕಲ್ಪ ಸಿದ್ಧಿ ಪುರುಷ ಹೆಂಗ ಬದುಕ್ತಾನಂದ್ರೆ ಒಮ್ಮೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ. ಭಗವಂತನೇ ಸುಖವೂ ಖಾಯಮಲ್ಲ ಈ ಜೀವನದಲ್ಲಿ, ದುಃಖವೂ ಖಾಯಮಲ್ಲ. ಇದು ಬರ್ತೈತಿ ಹೋಗ್ತೈತಿ ಅಷ್ಟೆ. ಈ ಬರುವ ಒಮ್ಮೆ ಇದು ಜೀವನದ ಮೇಲೆ ಒಮ್ಮೆ ಸನ್ಮಾನಗಳು ಬರ್ತಾವ, ಒಮ್ಮೆ ಅಪಮಾನಗಳು ಬರ್ತಾವ, ಒಮ್ಮೆ ಕಷ್ಟಗಳು ಬರ್ತಾವ, ಒಮ್ಮೆ ಸಂತೋಷದ ಕ್ಷಣ ಬರ್ತೈತಿ. ಬರುದಿಲ್ಲೇನ ಕಷ್ಟದ ಕ್ಷಣ ಬಂದಿಲ್ಲೇನ ಜೀವನದೊಳಗೆ? ಎಷ್ಟು ಮಂದಿಗೆ ಬಂದಿಲ್ಲ ಹೇಳಿ? ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತಾವ. ನಾವು ದೇವರ ಗುಡಿಗೆ ಹೋಗಿ ಬೇಡ್ತೀವಿ ಭಗವಂತನಿಗೆ, ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ ಅಂತ. ಗುಡಿಯಾಗ ಇವ ಹೋಗಿ ದೇವರ ಗರ್ಭಗುಡಿ ಮುಂದೆ ನಿಂತು ದೇವರಿಗೆ ಬೇಡಿಕೊಂಡ, ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ, ಕಷ್ಟಗಳಿಂದ ಪಾರು ಮಾಡುವಂತ ಇವ ಬೇಡಿಕೊಂಡ. ಗುಡಿಯಾಗ ಗರ್ಭಗುಡಿಯಾಗ ಕುಂತ ಮೂರ್ತಿ ಅವನಿಗೆ ಹೇಳ್ತಿತ್ತು, ನಾನಾ ಉಳಿ ಏಟ್ ತಿಂದಿದ್ದಿಲ್ಲ ಅಂದ್ರ ಇವತ್ತು ನೀ ಬಂದು ನನ್ನ ಗುಡಿ ಮುಂದೆ ಕೈ ಮುಗಿತಿರ್ಲಿಲ್ಲ, ಕಷ್ಟಪಟ್ಟಿದ್ದಕ್ಕ ನಾ ದೇವರಾಗಿನಿ ಅಂತ ಗುಡಿಯಾಗಿನ ಕಲ್ಲು ದೇವರು ಹೇಳ್ತಿತ್ತು. ಮನುಷ್ಯ ದೇವರಾಗಬೇಕಾದ್ರೆ ಕಷ್ಟ ಪಡ್ಬೇಕಾಗ್ತದೆ. ನಾವು ಕಷ್ಟ ಬಂದವಂತ ತಿಳ್ಕೊಂಡು ದೇವ್ರ ಹತ್ರ ಹೋದ್ರೆ ಅವ ಏನಂತಾನ, ನಿನಗೆ ಹೊಸ ಶೈನಿಂಗ್ ಬರ್ಬೇಕು, ನಿನ್ನ ಜೀವನ ಹೆಂಗ ಬಂಗಾರ ಬೆಂಕಿಯಾಗಿಟ್ಟಾಗಿದು ಖರೆ ಬಂಗಾರ ಅಂತ ಗೊತ್ತಾಗ್ತೈತಿ. ನಿನ್ನ ಕಷ್ಟ ಎದಕ್ ಕೊಟ್ಟಿನಿ ಅಂದ್ರೆ ನಿನ್ನ ಕೆಪಾಸಿಟಿ ಗೊತ್ತಾಗಲಿ ಅಂತ ಕಷ್ಟ ಕೊಟ್ಟಿನಿ ಅಂತ ದೇವ್ರು ಹೇಳ್ತಾನದು ಅಷ್ಟೆ. ಒಂದು ಕಷ್ಟ ಬಂದೈತಿ ಅಂದ್ರೆ ನಮಗದೊಂದು ಟೆಸ್ಟಿಂಗ್ ಕೆಪಾಸಿಟಿ ಅಷ್ಟೆ. ನಾವೇನ್ರ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ದೇವ್ರ ಹತ್ರ ಹೋಗ್ತೀವಿ. ಒಬ್ಬ ಈ ಕಂಪನಿ ಇರ್ತಾವಲ್ಲ ಊರಾಗ, ಅವ ಬರೇ ಚುಟ್ಟ ಸೇದೋದು, ರೊಕ್ಕ ಕೊಟ್ಟಲ್ಲ, ಮಂದಿ ಸೇದಿ ಒಗದಿದ್ದು, ಅವು ಯಾವೂ ಸಿಗ್ಲಿಲ್ಲ. ಒಂದ್ ದಿವ್ಸ ಅಲ್ಲೇ ಅವ ಏನ್ ಮಾಡ್ತಾನ, ಏನ್ ಕೆಲಸ ಇರ್ಲಿಲ್ಲ, ಬೊಗಸಿರ್ಲಿಲ್ಲ, ಬಸ್ ಸ್ಟ್ಯಾಂಡಿಗೆ ಕುಂದಿರ್ತಿದ್ದ. ಊರ್ ಮುಂದ ಮಾರುತಿ ಗುಡಿ ಇತ್ತು, ಎಲ್ಲರೂ ಹೋಗ್ತಿದ್ರ ಅಲ್ಲಿಗೆ. ಇವ ಏನ್ ಹೋಗ್ತಾವ ಇವ್ ಗುಡಿಗೆ, ಎಷ್ಟು ಜನ ಹೋಗ್ತಾವ, ಏನ್ ಕೊಟ್ಟ ನೀವ ಅಂತ ಕುಂದಿರ್ತಿದ್ದ. ಒಂದ್ ದಿವ್ಸ ಯಾರೂ ರೊಕ್ಕ ಕೊಡ್ಲಿಲ್ಲ, ಕೈಯಾಗ ಪಾಕೆಟ್ನಾಗ ರೊಕ್ಕ ಇರ್ಲಿಲ್ಲ. ದೇವ್ರಿಗಂದ, ನೋಡಪ್ಪ ಇಷ್ಟು ಮಂದಿ ನಡ್ಕೊಂತಾರ, ಬಹಳ ಮಂದಿ ಗುಡಿಗೆ ಬರ್ತಾರ, ನೀ ಖರೆ ಸತ್ತುಳ್ಳವಾದ್ರೆ ಒಂದು 100 ರೂಪಾಯಿ ಸಿಗ್ಬೇಕು ನೋಡು ನನಗೆ ಇವತ್ತು. ಬಂದು ಹೋಗಿ ನಮಸ್ಕಾರ ಮಾಡದ, ನಮಸ್ಕಾರ ಮಾಡಿ ದೇವ್ರಿಗೆ ಹೇಳ್ದ, ಈಗ ನೋಡು ನೀ ಖರೆ ಸತ್ತುಳ್ಳವಾದ್ರೆ 100 ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು. ಮತ್ ನಾವೇನು ಉದ್ರಿ ಭಕ್ತರಲ್ಲ, ನೀನ್ 100 ರೂಪಾಯಿ ಕೊಟ್ಟಂದ್ರೆ ಮತ್ ನಿನಗೆ 50 ರೂಪಾಯಿ ಮುಟ್ಟಿಸಿ ಹೋಗ್ತೀವಿ ನೀನು ಹೊಂಡಿ ಪೆಟ್ಟಿಗೆ ಅಂದ್ ಹಿಂಗ ಬರಕತ್ತಿದ್ದ. ನೋಡ್ತಾನ ಒಂದು ನೋಟ ಬಿದ್ದಿತ್ತು ಎದುರಿಗೆ, ತಗೊಂಡ ನೋಡ್ತಾನ 50 ರೂಪಾಯಿ ನೋಟ್. ಅದಕ್ಕ ಬರ್ತಾರಪ್ಪ ನಿನ್ನ ಗುಡಿಗೆ ಜನ, 50 ರೂಪಾಯಿ ಕೊಟ್ಟಿ ಖರೆ ನಾ ಕೇಳಿದ್ 100 ರೂಪಾಯಿ ನಿಂದ 50 ರೂಪಾಯಿ ಮುರ್ಕೊಂಡ ಕೊಟ್ಟಿನಿ ಅಂದವ ದೇವ್ರು. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕವ್ರಲ್ಲ, ದೇವ್ರಿಗೆ ಟೊಪ್ಪಿಗೆ ಹಾಕವ್ರಿ ಇವ್ರೆಲ್ಲ. ಅದಕ್ಕ ಅವ ಮಾರುತಿ ನೀವು ಹೋದಾಗ ಈ ಕಡೆ ಹೊಳ್ಳಿ ಕುಂತ ನಿಮ್ಮನ್ನೆಂದು ನೋಡಕ್ ಹೋಗುದಿಲ್ಲ. ನಾವು ಕಷ್ಟ ಬಂದಾಗ ದೇವ್ರ ಗುಡಿಗೆ ಹೋಗಿದ್ದು ಬೇಡ ಕಷ್ಟ. ಆದ್ರೆ ನಾವು ಎದಕ್ ಹೋಗಬೇಕು ಅಂದ್ರೆ ಬರೇ ಭಿಕ್ಷುಕನಾಗಿ ದೇವನ ಗುಡಿಗೆ ಹೋಗೋದಲ್ಲ, ದೇವನ ಗುಡಿಗೆ ಹೋಗೋದು ಭಗವಂತನೇ ನಾನು ಭಿಕ್ಷುಕನಾಗಿ ನಿನ್ನ ಹತ್ರ ಬಂದಿಲ್ಲ, ಜೀವನ ಕೊಟ್ಟಿಯಲ್ಲ, ಕೊಟ್ಟ ಜೀವನಕ್ಕಾಗಿ ಒಂದು ಧನ್ಯವಾದ ಹೇಳಲಿಕ್ಕೆ ಬಂದಿನಿ ಅಂತ ಭಗವಂತನ. ಬರ್ತವೆ ಜೀವನ ಅಂದ್ರೆ ಸ್ವಲ್ಪ ಕಷ್ಟ ಸುಖ ಇರ್ತವೆ. ಒಮ್ಮೆ ಮಾನ ಅಪಮಾನಗಳು ಬರ್ತಾವ, ಸನ್ಮಾನಗಳಾಗ್ತಾವ, ಅಪಮಾನಗಳು ಬರ್ತಾವ, ತಡ್ಕೋಬೇಕಾಗ್ತದ ಮನುಷ್ಯ. ಏನ್ರಿ ನಮಗ್ ಬಹಳ ನಿಂದೆಯ ಮಾತುಗಳಾಡ್ತಾರ ಜನ ಅಂತ ಅನ್ಬಹುದು, ಬರ್ತಾವೆ. ಯಾವ ಕುದುರೆ ಓಡ್ತೈತಲ್ಲ, ಓಡುವ ಕುದುರೆಗೆ ಚಾಟಿ ಏಟು ಬೀಳ್ತಾವ. ಯಾವ ಚಲೋ ಮಾವಿನ ಹಣ್ಣು ಕೊಡ್ತೈತಲ್ಲ, ಚಲೋ ಹಣ್ಣು ಕೊಡೋ ಮಾವಿನ ಗಿಡಕ್ಕ ಕಲ್ಲೇಟು ಬೀಳ್ತಾವ. ಮತ್ತು ನಿಂದೆ ಮಾಡಾಕತ್ತಾರಂದ್ರೆ ಚಲೋ ಇದ್ದವರಿಗೆ ನಿಂದೆಯ ಮಾತುಗಳು ಬರ್ತಾವಂತ ತಿಳ್ಕೊಬೇಕಷ್ಟ ಮನುಷ್ಯ. ಇಲ್ಲಿ ಯಾರಿಗೆ ಬಿಟ್ಟದ ಹೇಳ್ರಿ? ಈಗ ಜನ ಯಾರಿಗೆ ಬಿಡ್ತದೆ? ಈಗ ಒಬ್ಬ ರೈತ ಇರ್ತಾನ, ಅವ ಬೆಳಿಗ್ಗೆದ್ದು ಏನು ಪ್ರಾರ್ಥನೆ ಮಾಡ್ತಾನ ಅಂದ್ರೆ, ಇವತ್ತು ಮಳಿ ಬರಬಾರ್ದು ನೋಡು, ಮಳಿ ಬರ್ಬೇಕಪ್ಪ ಭಗವಂತ, 2 ಕಾಯಿ ಓಡಿಸ್ತೀನಿ ಅಂತ ರೈತ ಬೇಡ್ಕೊಂತಾನ. ನಾಟಕ ಕಂಪನಿಯವ್ ಇರ್ತಾನೆ, ಇವತ್ತು ಒಟ್ಟ ಮಳಿ ಆಗ್ಬಾರ್ದಪ್ಪ, ನಾ 2 ಕಾಯಿ ಓಡಿಸ್ತೀನಿ ಅಂತ ನಾಟಕ ಕಂಪನಿ ಅಂತ. ದೇವ್ರು ಯಾವ ಕಂಪನಿ ಮಾತು ಕೇಳ್ಬೇಕಾಗ್ತ? ಅಲ್ಲ, ಒಬ್ಬರಿಗರೆ ಹೆಚ್ಚು ಕಡಿಮೆ ಆಗೋದಿಲ್ಲ, ಬರ್ಬೇಕು ಇಲ್ಲ ಬರ್ಲಾರ್ದಂಗೆ ಇರ್ಬೇಕಲ್ಲ.
2 ಕಾಯಿ ಅಂತೂ ತಪ್ಪದ ಪಕ್ಕ ಅವನಿಗೆ ಅಷ್ಟು. ಅಂದ್ರ ದೇವ್ರಿಗೆ ಎಲ್ಲರಿಗೆ ಒಪ್ಪಿಸಿ ಬದುಕಕ್ಕ ದೇವ್ರಿಗೆ ಆಗಿಲ್ಲ. ಈಗ ನೀವು ಅನ್ಬೋದು ಅಜ್ಜವ್ರು ಒಳ್ಳೆಯವ್ರು ಅದಾರ ಅಂತ ಕೆಲವು ಮಂದಿ ಅನ್ಬೋದು, ಅಜ್ಜವ್ರು ಒಳ್ಳೆಯವ್ರು ಅಲ್ಲ ಅಂತ ಕೆಲವು ಮಂದಿ ಅನ್ಬೋದು. ಸಮಾಧಾನ ಹೆಂಗಂದ್ರ ದೇವರಿಗೆ ಎಲ್ಲರಿಗೂ ಒಪ್ಪಿಸಿ ಬದುಕಕ್ಕಾಗಿಲ್ಲ ಅಂದ್ರೆ ನಮ್ಮಂಥವ್ರಿಂದ ಏನು ಎಲ್ಲರಿಗೂ ಒಪ್ಪಿಸಿ ಬದುಕಲಿಕ್ಕೆ ಆಗ್ತೈತಿ ಅನ್ನೋ ಸತ್ಯ ತಿಳ್ಕೊಂಡು ಬದುಕುವುದಷ್ಟೇ. ಮನುಷ್ಯ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಬದುಕುವುದಷ್ಟೇ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ. ಒಮ್ಮೆ ಜೀವನ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಈ ಜೀವನದಲ್ಲಿ ಬರುವುದೇ ಇದನ್ನು ಸ್ವೀಕರಿಸುವುದನ್ನು ಕಲಿಬೇಕಷ್ಟೆ. ಒಬ್ಬ ಎರಿಕ್ ವಯನ್ ಮೆಹರ್ ಅಂತಿದ್ದ. ಎರಿಕ್ ವಯನ್ ಮೆಹರ್ ಅವ ಸಣ್ಣ ಹುಡುಗಿದ್ದಾಗ ರೆಟಿನೋಸಿಸ್ ಅಂತ ಬಂತು, ಕಣ್ಣು ಹೋದ ಹುಡುಗ ಬಹಳ ದುಃಖಿತನಾದ. ಅವರಪ್ಪ ಹುಡುಗಳೋದು ನೋಡಿ ಮಗ ಅಪ್ಪ ಅಂತಾನ, ನೋಡು ನಿಸರ್ಗ ನಿನ್ನ ಕಣ್ಣು ಕಸ್ಕೊಂಡಿರಬಹುದು, ಆದ್ರೆ ನಡೆಯುವ ಕಾಲು ಕಸ್ಕೊಂಡಿಲ್ಲ. ಮಗನಿಗೆ ಬೆಟ್ಟ ಹತ್ತುವುದು ಕಲಿಸಿದ. ಎರಿಕ್ ವಯನ್ ಮೆಹರ್ ಅವನ ಹೆಸರು. ಕಣ್ಣು ಹೋಗಿತ್ತು ಹುಡುಗ, ಕಣ್ಣಿಲ್ಲಾರದ ಹುಡುಗ ಬೆಟ್ಟ ಹತ್ತುವುದನ್ನು ಕಲಿತು, ಬಿತ್ತು ಏಳ್ತು, ರಕ್ತ ಮೈ ಕಾಲು ಮುರಿತು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಕಣ್ಣಿಲ್ಲಾರದ ಹುಡುಗ ಸಂಕಲ್ಪ ಮಾಡಿತು, ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕಂತ. ಇಡೀ ವಿಶ್ವದಲ್ಲಿಯ ಕಣ್ಣಿಲ್ಲದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತಿದ್ದು ಎರಿಕ್ ವಯನ್ ಮೆಹರ್. ಅವ ನೋ ಬ್ಯಾರಿಯರ್ಸ್ ಅಂತ ಒಂದು ಸಂಸ್ಥೆ ಕಟ್ಟಿದ. ಅಂದ್ರೆ ಜೀವನದಲ್ಲಿ ಪ್ರಯತ್ನ ಇದ್ರ ವಿಘ್ನಗಳೇ ಇಲ್ಲ ಅಂತ. ಅವನ ಹೆಸರ ಮೇಲೆ ಒಂದು ಸಿನಿಮಾ ಇತ್ತು, ಲೈಫ್ ಈಸ್ ಕ್ಲೈಂಬಿಂಗ್. ನಾನಲ್ಲ, ಲೈಫ್ ಈಸ್ ಕ್ಲೈಂಬಿಂಗ್. ವಾಟ್ ಅ ಬ್ಯೂಟಿಫುಲ್ ಕೊಟೇಶನ್. ಜೀವನ ಹತ್ತ ಇದೆ, ಹೆಂಗೆ ಬದುಕುದು. ನಮಗೆ ಚಲೋ ಎಲ್ಲ ಕಾಲು ಕೊಟ್ಟನ, ಇಲ್ಲಿ ಗುಡ್ಡ ಹತ್ತಬೇಕಾದ್ರೆ ಅವ್ವ ನಮ್ಮ ಮಂಡಿ ನೋವು ಆಗ್ಯಾವ ಅಂತ. ಕಣ್ಣಿಲ್ಲಾರ್ದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತದ. ಬರೇ ಒಂದಲ್ಲ, ಜಗತ್ತಿನ 7 ಎತ್ತರದ ಪರ್ವತಗಳನ್ನು ಹತ್ತಿದ. ಕಣ್ಣಿಲ್ಲದ ವ್ಯಕ್ತಿ, ಏಕೈಕ ವ್ಯಕ್ತಿ ಜಗತ್ತಿನ ಪರ್ವತಗಳನ್ನು ಹತ್ತಿದವ ಎರಿಕ್ ವಯನ್ ಮೆಹರ್. ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಹೆಣ್ಮಗಳಿದ್ಳು, ಸುಭಾಷಿಣಿ ಮೇಸ್ತ್ರಿ ಅಂತ. 12 ವರ್ಷಕ್ಕೆ ಮದುವೆ ಆಗಿತ್ತು. 24 ವರ್ಷ ಅನ್ನೋದ್ರಾಗ 6 ಮಕ್ಕಳು. 24 ವರ್ಷಕ್ಕೆ ಗಂಡ ತೀರ್ಕೊಂಡ. ಕಾಯಿಪಲ್ಯ ಮಾರ್ತಿದ್ಲು. ಗಂಡಗ ಕಲ್ಕತ್ತಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗೋದ್ರಾಗ ದಾರ್ಯಾಗಿ ತೀರ್ಕೊಂಡ. ಸಾಲಿ ಓದ್ಲಾರ್ದ ಹೆಣ್ಮಗಳು, ಹಳ್ಳಿ ಹೆಣ್ಮಗಳು. ನನ್ನ ಹಳ್ಳಿಯೊಳಗೆ ನನ್ನ ಯಜಮಾನಗ ಚಲೋ ದವಾಖಾನಿಗೆ ಸಿಗಲಿಲ್ಲಲ್ಲ, ಈ ಊರಾಗ ಯಾವ ತಾಯಿಗೂ ಈ ಪರಿಸ್ಥಿತಿ ಬರಬಾರ್ದು. ಇದು ಸಂಕಲ್ಪ ಮಾಡದ್ಲಕ್ಕೆ ಈ ಊರಾಗ ಒಂದು ಆಸ್ಪತ್ರೆ ಕಟ್ಟಬೇಕಂತ. ಯಾರು? ಕಾಯಿಪಲ್ಯ ಮಾರೋ ಹೆಣ್ಮಗಳು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಗಂಡನ ಕಳ್ಕೊಂಡಾಳ, ಮಕ್ಕಳು 6 ಮಕ್ಕಳು, ಮನಿ ಇಲ್ಲ, ಹೊಲ ಇಲ್ಲ. ತಾನು ಬೀದಿಯ ಮ್ಯಾಲ ಕಾಯಿಪಲ್ಯ ಮಾರ್ಕೊಂತ ತಾನು ಹುಟ್ಟಿದ ತನ್ನ ಗಂಡು ಊರಾಗ ಒಂದು ಜಾಗ ಖರೀದಿ ಮಾಡಿ, ಮಗನ MBBS ಮಾಡಿಸಿ, ಡಾಕ್ಟರ್ ಮಾಡಿ, ಊರಾಗ ಒಂದು ಆಸ್ಪತ್ರೆ ಕಟ್ಟಿ, ಆ ಆಸ್ಪತ್ರೆಗೆ ತನ್ನ ಮಗನ ಡಾಕ್ಟರ್ ಮಾಡಿದ್ಲು. ಆಕೆಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟದ್ದು ಸರ್ಕಾರ. ಸಂಕಲ್ಪದಿಂದ ಬಡವ ಆಗಬಾರ್ದು ಮನುಷ್ಯ. ಎಂತಿಂಥವ್ರು ಹೆಂಗ ಜೀವನ ಕಟ್ಟ್ಯಾರ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ. ಒಮ್ಮೆ ಸುಖ ದುಃಖ, ಒಮ್ಮೆ ಕಷ್ಟ ಸುಖ, ಮಾನ ಅಪಮಾನ ಇವೆಲ್ಲ ಬರ್ತಿರ್ತಾವ. ಅದ್ರ ಕಡೆ ಭಾಳ ತಲೆ ಕೊಡ್ಲಾರ್ದಂಗ ನಮ್ಮ ಎದ್ಯಾಗ ಸ್ವಚ್ಛ ಸಂಕಲ್ಪ ಇಟ್ಕೊಂಡು ಮುಂದೆ ಹೋಗೋದಷ್ಟೆ. ಏನು ಕಲಿಯುವುದು ಅಂದ್ರೆ, ಇಲ್ಲಿ ಏನು ಕಲಿಯುವುದು ಅಂದ್ರೆ, ಇದ್ದಂಗಿರ್ಬೇಕು ಇಲ್ದಂಗೂ ಇರ್ಬೇಕು. ಹೆಂಗ? ಇದ್ದಂಗಿರ್ಬೇಕು ಇಲ್ದಂಗಿರ್ಬೇಕು, ಮ್ಯಾಲೆ ನಾವು ಕರೆದಾಗ ಎದ್ದು ಹೋಗಂಗಿರ್ಬೇಕು. ಇದು ಜೀವನದ ಸೂತ್ರ. ಈಗ ನೀವು ಎದ್ದು ಹೋಗಕ್ಕೆ ರೆಡಿ ಆಗಿರಲ್ಲ, ಹಂಗಿರ್ಬೇಕು. ಇದು ಜೀವನದ ಸೂತ್ರ. ಇಂಥ ಒಂದು ಸುಂದರ ಸೂತ್ರ ಕಟ್ಟುವುದಕ್ಕಾಗಿಯೇ ಇದೊಂದು ಗವಿಸಿದ್ದೇಶನ ಜಾತ್ರಾ ಮಹೋತ್ಸವ. ನಾ ಪದೇ ಪದೇ ಏನು ಹೇಳೋದಿಲ್ಲ, ಇದೊಂದು ಜಾತ್ರೆ ಆಗಬೇಕಾದ್ರೆ ಕಾಣದ ಸಾವಿರಾರು ಕೈಗಳು ಕೆಲಸ ಮಾಡ್ಯಾವ. ಅವರು ಇವರು ಅಂತ ನಾ ಹೇಳಾರೆ. ಯಾವ ಕಾಣದ ಕೈಗಳು ಈ ಯಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಸೇವಾ ಮಾಡ್ಯಾವಲ್ಲ, ಆ ಸೇವೆ ಮಾಡಿದ ಎಲ್ಲ ಕೈಗಳಿಗೂ ಗವಿಸಿದ್ದನ ಆಶೀರ್ವಾದ ಸದಾ ಇರಲಿ. ಇದು ಸದಾ ಜಾತ್ರೆ ಬೆಳೀತಾ ಇರಲಿ. ತಾವೆಲ್ಲ ಸಮಾಧಾನದಿಂದ ಸಾವಕಾಶವಾಗಿ, ಈಗ ಮದ್ದು ಸುಡು ಕಾರ್ಯಕ್ರಮ ಇರ್ತದೆ, ಅದನ್ನು ನೋಡ್ರಿ. ಮತ್ತಲ್ಲಿ ಗದ್ದಲ ಮಾಡಬೇಡ್ರಿ, ಲೈನ್ ಪ್ರಕಾರ ಬರ್ರಿ, ನಾನು ಇರ್ತೀನಿ ನಿಮ್ಮ ಜೊತೆಗೆ.
ನಿಮ್ಮದು ಮುಗಿಸಿ ಆರಾಮ್ ನಾನು ಪೂಜಾಕ್ಕೆ ಹೋಗ್ತೇನೆ. ಸಮಾಧಾನದಿಂದ ಬರ್ರಿ, ಸಮಾಧಾನದಿಂದ ಊರಿಗೆ ಹೋಗ್ರಿ. ನಿಮ್ಮ ಸಮಾಧಾನವೇ ನಮ್ಮ ಸಂತೋಷ. ತಮಗೆಲ್ಲ ಶರಣು ಶರಣಾರ್ಥಿ.